ಕಾರ್ಕಳ ಸಚ್ಚೇರಿ ಗಾಂದಡ್ಪು ಶ್ರೀ ಮಹಾದೇವಿ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶಾಭಿಷೇಕ. ಕಾರ್ಕಳ ತಾಲೂಕಿನ ಮುನ್ಕೂರು ಗ್ರಾಮದ ಸಚ್ಚೇರಿ ಗಾಂದಡ್ಪು ಶ್ರೀ ಮಹಾದೇವಿ ದೇವಸ್ಥಾನದಲ್ಲಿ ಮಾರ್ಚ್ 30ರ ಸೋಮವಾರದಿಂದ ಏಪ್ರಿಲ್ 1ರ ಬುಧವಾರದ ಪರ್ಯಂತ ಅನಾದಿಕಾಲದಿಂದಲೂ ಪೂರ್ವಜರು ಆರಾಧಿಸಿಕೊಂಡು ಬಂದಂತಹ ಶ್ರೀ ಮಹಾದೇವಿ ಅಮ್ಮನವರ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ, ಶ್ರೀ ನಾಗದೇವರ ಪುನಃ ಪ್ರತಿಷ್ಠಾ ಮಹೋತ್ಸವ, ಶ್ರೀ ಅಣ್ಣಪ್ಪ ಸ್ವಾಮಿಯ ಪುನಃ ಪ್ರತಿಷ್ಠಾ ಕಳಶಾಭಿಷೇಕವು ಕಡಂದಲೆ ವೇದಮೂರ್ತಿ ಶ್ರೀ ಸ್ಕಂದ ಭಟ್ರವರ ಪೌರೋಹಿತ್ಯದಲ್ಲಿ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕರಾದ ವೇದಮೂರ್ತಿ ಶ್ರೀ ಹರಿನಾರಾಯಣ ಅಸ್ರಣ್ಣರ ಉಪಸ್ಥಿತಿಯಲ್ಲಿ ಸುಗಮಗೊಳ್ಳಲಿರುವುದು ಎಂದು ಕ್ಷೇತ್ರದ ಶ್ರೀದೇವಿ ಪಾತ್ರಿ ಹಾಗೂ ವ್ಯವಸ್ಥಾಪಕರಾದ ಶ್ರೀ ಕೇಶವ ಅಂಚನ್ರವರು ಮಂಗಳವಾರ ಕ್ಷೇತ್ರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಮಾರ್ಚ್ 30ರ ಸೋಮವಾರ ಬೆಳಗ್ಗೆ 9 ಗಂಟೆಗೆ ತೋರಣ ಮುಹೂರ್ತ, ದೇವತಾ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಬಳಿಕ ರಾತ್ರಿ ಗಂಟೆ 7ರಿಂದ ಸಾರ್ವಜನಿಕ ಅನ್ನಸಂತರ್ಪಣೆ, 7:30ರಿಂದ ಸಭಾ ಕಾರ್ಯಕ್ರಮ ಹಾಗೂ ರಾತ್ರಿ ಗಂಟೆ 8ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ತಂಡದವರಿಂದ ಶಿವದೂತಗುಳಿಗೆ ಎಂಬ ಭಕ್ತಿ ಪ್ರಧಾನ ತುಳು ನಾಟಕ ಜರುಗಲಿದೆ. ಮಾರ್ಚ್ 31ರ ಮಂಗಳವಾರ ಬೆಳಗ್ಗೆ 9ಕ್ಕೆ ವಿವಿಧ ದೇವತಾ ಕಾರ್ಯಗಳು ಪ್ರಾರಂಭಗೊಂಡು ಬಳಿಕ ರಾತ್ರಿ ಗಂಟೆ 7ರಿಂದ ಸಾರ್ವಜನಿಕ ಅನ್ನಸಂತರ್ಪಣೆ ನಡೆದು ಸಾಂಸ್ಕೃತಿಕ ಕಾರ್ಯಕ್ರಮದಂಗವಾಗಿ ಕುದ್ರೋಳಿ ಗಣೇಶ್ ಹಾಗೂ ಬಳಗದವರಿಂದ ವಿಸ್ಮಯ ಜಾದು ವಿನೂತನ ಮ್ಯಾಜಿಕ್ ಪ್ರದರ್ಶನ ನಡೆಯಲಿದೆ. ಏಪ್ರಿಲ್ 1ರ ಬುಧವಾರ ಬೆಳಿಗ್ಗೆ ಮೀನಾ ಲಗ್ನದಲ್ಲಿ ಶ್ರೀದೇವರ ಪ್ರತಿಷ್ಠೆ, ನಾಗದೇವರಿಗೆ ಪಂಚವಿಂಶತಿ ಕಲಶಾಧಿವಾಸ, ನಾಗಬಿಂಬ ಪ್ರತಿಷ್ಠೆ, ಆಶ್ಲೇಷ ಬಲಿ, ಅಣ್ಣಪ್ಪ ಸ್ವಾಮಿಯ ಪ್ರತಿಷ್ಠೆ ಜರುಗಲಿದೆ. ಬಳಿಕ ಬೆಳಗ್ಗೆ 10:00ಕ್ಕೆ ಶ್ರೀ ಮಹಾದೇವಿ ಅಮ್ಮನವರ ದರ್ಶನ ಸೇವೆ, 11ಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ, ಮಧ್ಯಾಹ್ನ 12ಕ್ಕೆ ಮಹಾಪೂಜೆ, ಮಹಾ ಅನ್ನಸಂತರ್ಪಣೆ ನಡೆಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದಂಗವಾಗಿ ರಾತ್ರಿ ಗಂಟೆ 8ಕ್ಕೆ ಬೆನಕ ಆರ್ಟ್ಸ್ ಕುಡ್ಲ ಇವರಿಂದ ಪೊರಿಪುದಪ್ಪೆ ಜಲದುರ್ಗೆ ಎಂಬ ಸಿನಿನಾಟಕ ನಡೆಯಲಿದೆ. ರಾತ್ರಿ ಗಂಟೆ 10ರಿಂದ ಶ್ರೀ ಅಣ್ಣಪ್ಪ ಸ್ವಾಮಿಯ ನೇಮೋತ್ಸವ ಜರುಗಲಿದೆ. ಏಪ್ರಿಲ್ 3ರ ಶುಕ್ರವಾರ ಸಂಜೆ 6:30ರಿಂದ ಪೊಸ್ರಾಲು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಮಂಡಳಿ, ರಿಜಿಸ್ಟರ್ ಸಚ್ಚೇರಿಪೇಟೆ ಇವರಿಂದ ಕಾರ್ಣಿಕದ ಉಳ್ಳಾಲ್ತಿ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿದೆ. ಬ್ರಹ್ಮಕಲಶಾಭಿಷೇಕದಂದು ಸುಮಾರು 4,000 ಜನ ಸೇರುವ ನಿರೀಕ್ಷೆಯಿದ್ದು, ಸ್ಥಳೀಯ ಪರಿಸರಗಳಿಂದ ಬಸ್ಸಿನ ವ್ಯವಸ್ಥೆ ಇದೆ ಎಂದು ಶ್ರೀ ಕೇಶವ ಅಂಚನ್ ತಿಳಿಸಿದ್ದಾರೆ. ಪೊಸ್ರಾಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮೊಕ್ತೇಸರ ಜಗದೀಶ ಶೆಟ್ಟಿ ಸಚ್ಚರಪರಾರಿ, ಪೊಸ್ರಾಲು ಮುನ್ಕೂರು ಬ್ರಹ್ಮ ಶ್ರೀನಾರಾಯಣ ಗುರು ಸಂಘದ ಗೌರವಾಧ್ಯಕ್ಷ ಶ್ರೀಧರ ಸನಿಲ್, ಆದಿಜಾರ್ ಅಂದಯ ದೈವಸ್ಥಾನ ಶಿರ್ವ ಇದರ ವ್ಯವಸ್ಥಾಪಕ ತಮ್ಮಣ್ಣ ಪೂಜಾರಿ, ಕಾರ್ಯಕ್ರಮದ ಸಂಯೋಜಕರಾದ ಕೃಷ್ಣ ಸಾಲ್ಯಾನ್ ಸಂಕಲಕರಿಯ ಹಾಗೂ ಶರತ್ ಶೆಟ್ಟಿ ಸಚ್ಚೇರಿಪೇಟೆ ಉಪಸ್ಥಿತರಿದ್ದರು. ವರದಿ ಅರುಣ್ ಭಟ್, ಕಾರ್ಕಳ. 3/4/2026 ಶುಕ್ರವಾರ ಸಂಜೆ ಗಂಟೆ 6:30ರಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪೊಸ್ರಾಲು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿ ರಿಜಿಸ್ಟರ್ ಸಚ್ಚೇರಿಪೇಟೆ ಇವರಿಂದ ಯಕ್ಷಗಾನ ಬಯಲಾಟ ಪ್ರಸಂಗ ಕಾರ್ಣಿಕದ ಉಳ್ಳಾಲ್ತಿ ಪೌರಾಣಿಕ ಯಕ್ಷಗಾನ ಪ್ರಸಂಗವನ್ನು ಆಡಿ ತೋರಿಸಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೂ ಭಗವದ್ಭಕ್ತರು ಬಂದು ಸಹಕಾರ ಹೊಂದಿದ್ದು ಆ ಇವರೆಲ್ಲ ನನ್ನ ಕುಟುಂಬಿಕರನ್ನು ಅಂದರೆ ಸಚ್ಚರಪಡಿಯ ಕುಟುಂಬಿಕರನ್ನು ಸೇರಿಸಿಕೊಂಡು ಈ ಕ್ಷೇತ್ರದಲ್ಲಿ ಮೊದಲು ಕ್ಷೇತ್ರದ ಕುಟುಂಬ ಒಂದು ಕೆಸರುಗಳನ್ನು ಹಾಕಿದರು. ನಂತರ ಈ ಕಾರ್ಯಕ್ರಮ ನಡೆಯುತ್ತಾ ಇವತ್ತು 50 ವರ್ಷ ಆಯಿತು. ಕಳೆದ 14ನೇ ವರ್ಷದಲ್ಲಿ ಈ ಬ್ರಹ್ಮಕಲಶೋತ್ಸವವನ್ನು ಹಾಗೆ ಎಲ್ಲರನ್ನು ಸೇರಿಸಿಕೊಂಡು ನೇಮಕ ಮಾಡಿಕೊಂಡಿದ್ದೀವಿ. ಇದಕ್ಕೆಲ್ಲ ಸಹಕಾರ ದಿನಾಂಕ 1/4/2026 ಬುಧವಾರದ ಪರ್ಯಂತ ಸಚ್ಚೇರಿ ಗಾಂದಡ್ಪು ಶ್ರೀ ಮಹಾದೇವಿ ಕ್ಷೇತ್ರದಲ್ಲಿ ಶ್ರೀ ಮಹಾದೇವಿ ಅಮ್ಮನವರ ಪುನಃಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ, ಶ್ರೀ ನಾಗದೇವರ ಪುನಃಪ್ರತಿಷ್ಠಾ ಮಹೋತ್ಸವ, ಶ್ರೀ ಅಣ್ಣಪ್ಪ ಸ್ವಾಮಿಯ ಪುನಃಪ್ರತಿಷ್ಠಾ ಕಲಶಾಭಿಷೇಕವು ಕಡಂದಲೆ ವೇದಮೂರ್ತಿ ಶ್ರೀ ಸ್ಕಂದ ಪ್ರಸಾದ್ ಭಟ್ರವರ ಪೌರೋಹಿತ್ಯದಲ್ಲಿ ಹಾಗೂ ವೇದಮೂರ್ತಿ ಶ್ರೀ ಹರಿನಾರಾಯಣದಾಸ ಅಸ್ರಣ್ಣರು, ಆನುವಂಶಿಕ ಅರ್ಚಕರು, ಶ್ರೀ ಕ್ಷೇತ್ರ ಕಟೀಲು ಇವರ ಉಪಸ್ಥಿತಿಯಲ್ಲಿ ಸುಗಮಗೊಳ್ಳಲಿರುವುದು. ತತ್ಸಂಬಂಧ ಈ ದೇವತಾ ಸತ್ಕಾರ್ಯದಲ್ಲಿ ಎಲ್ಲರೂ ಸಹಭಾಗಿಗಳಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಶ್ರೀ ಕ್ಷೇತ್ರದವರಾಗಿ ವಿನಂತಿ. ಇದೇ ಪ್ರಕಾರವಾಗಿ ಸಚ್ಚೇರಿ ಗಾಂದಡ್ಪು ಹೆಸರನ್ನು ಕರೆಯಲು ಕಾರಣವಾದಂಥ ಸಚ್ಚೇರಿ ಪರದಲ್ಲಿರುವಂಥ ಆ ಗೋಮಾತೆ ಶಕ್ತಿಯನ್ನು ಇನ್ನಿತರ ಎಲ್ಲ ಶಕ್ತಿಯನ್ನು ಉತ್ತಮವಾಗಿ ಪ್ರಾರ್ಥನೆ ಅದೇ ಮಾಮಮ್ಮಯನ್ನು ಇಂಟು ದುರ್ಗಾಂಬಿಗೆ ಬೆಳ್ಮನ್ ಉಣದುರ್ಗಿ ಅದೇ ಪ್ರಕಾರ ಕ್ಷೇತ್ರದಂಥ ಸಕಲಶಕ್ತಿಗಳನ್ನು ಮಕ್ಕಳು ದುರ್ಗಾಂಬಿಕೆ ಉತ್ತಮವಾಗಿ ಪ್ರಾರ್ಥನೆ ಮಾಡಿ ಮಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸ್ತಾ ಈ ಕ್ಷೇತ್ರದಲ್ಲಿ
50-60 ವರ್ಷಗಳಿಂದ ನಾನು ಗೋಚರಕ್ಕೆ ಬಂದಂಥ ಪ್ರಕಾರ ಮಾಡಿದಂಥ ಕೆಲವು ಕಾರ್ಯಕ್ರಮವನ್ನು ಹೇಳಬೇಕು. ಮೊಟ್ಟಮೊದಲಿನ ಕಾರ್ಯಕ್ರಮ ನೀರು ಜಾತ್ರೆ ಆರಾಧನೆ ಮಾಡಿಕೊಂಡಿದ್ದು, ನಂತರ ಅವರ ಆಗಮನದ ನಂತರ ಅವರು ಸ್ವರ್ಗಾಸ್ಥರಾದ ನಂತರ ಈ ಕ್ಷೇತ್ರದಲ್ಲಿ ಅನ್ನಪ್ಪನ ಸೇವೆಯನ್ನು ಮಾಡುತ್ತಾ ಬಂದು ಒಂದು ಸಂದರ್ಭದಲ್ಲಿ ದೇವಿಯ ಒಂದು ಸ್ವರೂಪವನ್ನು ಕಂಡಾಗ ಹಿರಿಯರು ಇದನ್ನು ಒಟ್ಟುಕೊಂಡು ಕೂಡ ಪವಿತ್ರವಾದಂಥ ಜ್ಯೋತಿಷರಲ್ಲಿ ಸೇರಿಕೊಂಡಾಗ ಇಲ್ಲಿ ಒಂದು ದೇವಿ ಒಂದು ನೆರವೂರಿದ್ದಾಳೆ ಮುಖಾಂಬಿಕೆ, ಅವಳನ್ನು ಪಂಡ ಈ ಕ್ಷೇತ್ರದ ಬಗ್ಗೆ ನಮ್ಮ ಶ್ರೀಧರ್ ಸಡಿಲ್ ಬಾರಿ ವಿವರ ಆದ ಪಂಡಿತ್ ಹೆಚ್ಚಿಗೆ ಪಂಡ ನಂತರ ಸಾಧ್ಯ ಪಂಡ ಜಾಸ್ತಿ ತಿಳುವಳಿಕೆದಾರ ಪಂಡದಂటే ಒಂದು ಮುಲಿತ ಇಂಗ್ಲು ಉಪ್ಪುನದ ನೀಲಕ್ಕ ದಿವಂಗತ ನೀಲಕ್ಕ ಉಪ್ಪುನಲ್ಲ ಎಂಗ್ಲು ಎಲ್ಲಿ ತಿಂಚಿನಟ್ಟೆ ಶಾಲೆಗೆ ಪೋನಲ್ಲ ಮುತ್ತು ಬತ್ತ ಪ್ರಸಾದ ಪಾಡಂತ ಎಂಗ್ಲು ಶಾಲೆಗೆ ಪೋಂದಿತ್ತ 5 ಮಕ್ಕಳ ನಡೆ ಬರೀ ಗುಡಿ ಗೋಪುರ ಮತ್ತು ಕೇಶವ ಅಚ್ಚಣ್ಣ ಕಾರೊಳ್ಳ ಎಂಗ್ಲು ಏಪಲ ಬರ್ತದೆ ಮುತ್ತು ಪ್ರಸಾದ ಪಾಡ ಪೋತಿನ ದಿನಲ್ಲ ಉಂಡು ಅಚ್ಚನೆ ಜಾಸ್ತಿ ಮಾಡೋದು ಪಂಡ ಈ ಕೇಶವ ಅಂಚನ್ನು ಸಚ್ಚರಳ ಪರಾಡಿ ಬಂದಿನ ಏತು ಪ್ರೀತಿ ಏತು ಗೌರವ ಕೊರಪೆ ಪಂಡ ಅವಿಗೆ ನಮ್ಮ ಈ ಸಭೆಗೆ ಅಂತ ತೆರಪೋಡ ಆತ ಪ್ರೀತಿ ಇಲ್ಲದ ಲೆಕ್ಕಡಿ ಆತ ಮೂಲಕ ಪ್ರತಿ ಒಂದು ಕಾರ್ಯಕ್ರಮ ಮಲ್ಪದ ದಂಡ ಸಚ್ಚರ ಪರಾಡಿ ಒಂದು ಶಬ್ದವನ್ನು ಏಪಲ ಉಪಯೋಗ ಮಲ್ಪಿ ಈಗ ಆಯ್ಕೆ ಅದು ಏಪಲ ಚಿರಋಣಿ ಆದಿಲ್ಲ ಅದ್ರ ಪ್ರಕಾರ ಎಲ್ಲ ಜಾಪಿನ ಅಂಚಿನ ಈ ಶುಭ ಕಾರ್ಯನು ಶುಭ ಕಾರ್ಯ ಬಾರಿ ಪೊರುಳು ನಡಪಡು ಅಂಚೆ ದುಂಬಲ ಈಶ್ವರ ಭಟ್ಟರ ಮುಂದಾಳೋತನೋಡು ಪೂಜಾ ಪುರಸ್ಕಾರಗಳು ಆವಂದಿರ್ತದೆ ಆಯ್ತು. ಅದ ನಂತರ ರಾಘವೇಂದ್ರ ಭಟ್ರು ಎಲ್ಲಂದ ಪೂಜೆಲ ಮುಂದಾಳೋತಲ ಅರ್ನ ಕೈಟಿ ಆವರೆ ಉಂಟು ಅಂಚೆ ಈ ಕ್ಷೇತ್ರ ನನಾತ್ ಬೆಳಗ್ದು ಭಕ್ತರ ಕಷ್ಟವನ್ನು ಪೂರ ಈಡ ಎರಡು ಪಡೆದು ಈ 2 ಬಾತೆರನ್ನು ಮುಗಿಯುವ 3/2026 ಸೋಮವಾರ ಬೆಳಿಗ್ಗೆ 9:00 ತೋರಣ ಮುಹೂರ್ತ, ದೇವತಾ ಪ್ರಾರ್ಥನೆ, ಪುಣ್ಯಾಹವಚನ, ದ್ವಾದಶ ನಾಳಿಕೆಯರ ಗಣನೆಯಾಗಿ ನಡೆಯಲಿದೆ. ಸಂಜೆ 6:00 ಸಪ್ತಶುದ್ಧಿ, ಪ್ರಾಸಾದ ಶುದ್ಧಿ, ವಾಸ್ತು ಪೂಜೆ, ವಾಸ್ತುಬಲಿ, ವಾಸ್ತು ಹೋಮ, ರಕ್ತೋಪಚಾರ ಹೋಮ ನಡೆಯಲಿದೆ. ರಾತ್ರಿ 7:00 ಸಾರ್ವಜನಿಕ ಅನ್ನ ಸಂತರ್ಪಣೆಯೊಂದಿಗೆ ರಾತ್ರಿ 7:30 ಸಭಾ ಕಾರ್ಯಕ್ರಮವು ನಡೆಯಲಿದೆ. ರಾತ್ರಿ 8:00 ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶಿವದೂತೆ ಗುಳಿಗೆ ಎಂಬ ಭಕ್ತಿ ಪ್ರಧಾನ ನಾಟಕವನ್ನು ಅಭಿನಯಿಸಿ ತೋರಿಸಲಿದ್ದಾರೆ ಕೊಡಿಯಾಲ್ ಬೈಲ್ ತಂಡದವರಿಂದ. ಅದೇ ರೀತಿ ತಾರೀಖು 31/3/2026 ಮಂಗಳವಾರ ಬೆಳಿಗ್ಗೆ 9:00 ಪುಣ್ಯಾಹವಾಚನ, ಪೂರ್ಣ ಗ್ರಹ ಶಾಂತಿ, ಸಂಜೆ 6:00 ಬಿಂಬಾದಿವಾಸ, ಅಧಿವಾಸ ಹೋಮ, 108 ಕಲಶಾದಿವಾಸ, ಅಧಿವಾಸ ಹೋಮ, ರಾತ್ರಿ 7:00 ಸಾರ್ವಜನಿಕ ಅನ್ನ ಸಂತರ್ಪಣೆ, ರಾತ್ರಿ 7:30 ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕುದ್ರೋಳಿ ಗಣೇಶ್ ಇವರಿಂದ ವಿಸ್ಮಯ ಜಾದು ಎಂಬ ಕಾರ್ಯಕ್ರಮವು ನಡೆಯಲಿದೆ. ಅದೇ ರೀತಿ ಬ್ರಹ್ಮಕಲಶೋತ್ಸವದ ದಿನ 1/4/2026 ಬುಧವಾರ ಬೆಳಿಗ್ಗೆ ಮೀನ ಲಗ್ನದಲ್ಲಿ ಶ್ರೀದೇವರ ಪ್ರತಿಷ್ಠೆ, ನಾಗದೇವರಿಗೆ ಪಂಚವಿಂಶತಿ ಕಲಶಾಭಿಷೇಕ, ನಾಗಬಿಂಬ ಪ್ರತಿಷ್ಠೆ, ಪ್ರಾಯಶ್ಚಿತ್ತ ಹೋಮ, ಅಶ್ಲೇಷ ಬಲಿ, ಅಣ್ಣಪ್ಪ ಸ್ವಾಮಿ ಪ್ರತಿಷ್ಠೆ, ಕಲಶಾದಿವಾಸ ಅಭಿಷೇಕವು ನಡೆಯಲಿದೆ. ಬೆಳಿಗ್ಗೆ 10:30 ಶ್ರೀ ಮಹಾದೇವಿ ಅಮ್ಮನವರ ದರ್ಶನ ಸೇವೆ. ಅದೇ ರೀತಿ ಬೆಳಿಗ್ಗೆ 11:00 ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 12:00 ಮಹಾಪೂಜೆ, ವಟುಬ್ರಾಹ್ಮಣ ಸುವಾಸಿನಿ ಆರಾಧನೆ, ಮಹಾ ಅನ್ನಸಂತರ್ಪಣೆ ನಡೆಯಲಿದೆ. ಸಂಜೆ 4:00 ಶ್ರೀ ಸೇವಾ ಭಾರತಿ ಸಚ್ಚೇರವೇಟೆ ಮುಂತೂರು ಇವರಿಂದ ಕುಣಿತ ಭಜನೆ. ಹಾಗೆ ಸಂಜೆ 7:00 ಅಲಂಕಾರ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ, ಹೂವಿನ ಪೂಜೆ, ರಂಗಪೂಜೆ ನಡೆಯಲಿದೆ. ರಾತ್ರಿ 7:30 ಸಾರ್ವಜನಿಕ ಅನ್ನ ಸಂತರ್ಪಣೆಯೊಂದಿಗೆ ರಾತ್ರಿ 8:00 ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಬೆನಕ ಆರ್ಟ್ಸ್ ಕುಡ್ಲ ಇವರಿಂದ ಕುರಿಕುದಪ್ಪ ಜಲದುರ್ಗ ಎಂಬ ಸಿನಿ ನಾಟಕವನ್ನು ಆಡಿ ತೋರಿಸಲಿದ್ದಾರೆ. ಅದೇ ರೀತಿ ರಾತ್ರಿ 10:00 ಅಣ್ಣಪ್ಪ ಸ್ವಾಮಿಯ ಭಂಡಾರ ಹಿಡಿದು ಶ್ರೀ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ನೇಮೋತ್ಸವವು ಜರಗಲಿದೆ. ಅವರನ್ನು ಪ್ರಾರ್ಥಿಸ್ತಾ ಈಚೆ ಸಮೀಪದ ಕಜೆ ಮಾರಿಗುಡಿ ಮಹಾದೇವಿಯನ್ನು ಪ್ರಾರ್ಥಿಸ್ತಾ ಹಾಗೆಯೇ ಈ ಜಾಗಕ್ಕೆ ಸಂಬಂಧವಾದಂಥ ಸರ್ವಶಕ್ತಿಗಳನ್ನು ನಾಗಶಕ್ತಿಗಳನ್ನು ಮುನ್ನಿಡುತ್ತಾ ಈ ಜಾಗಕ್ಕೆ ಸಂಬಂಧವಾದಂಥ ಸಚ್ಚರಾಪರಾಣಿ ಕುಟುಂಬದ ನೆಲೆಯೂರಿದಂಥ ಧರ್ಮದೈವ ಜುಮಾದಿಯನ್ನು ಮುಂದಿಡುತ್ತಾ ಈ ಜಾಗದಲ್ಲಿ ನೆಲೆಯೂರತಕ್ಕಂಥ ಚಾಮುಂಡೇಶ್ವರಿ ಶಕ್ತಿ ನಿರಂತ ಆದಿಶಕ್ತಿ ಸ್ವರೂಪಿಯಾಗಿರ್ತಕ್ಕಂಥ ಕೊಲ್ಲೂರು ಮೂಕಾಂಬಿಕೆ ಅಂಶ ಮಾರನಗಟ್ಟೆ ಮಹಾದೇವಿಯನ್ನು ಪ್ರಾರ್ಥಿಸ್ತಾ ನನ್ನ ತಿಳುವಳಿಕೆ ಪ್ರಕಾರವಾಗಿ ಇಂದು 2025-26 ಈ ಸಾಲಿನಲ್ಲಿ ಈ ಸಚ್ಚರಿ ಗಾಂಧಾರ್ಪುರ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಎಂಬಾಗಿ ಹಿರಿಯರನ್ನು ಮುಂದಿಟ್ಟುಕೊಂಡು ಸಚ್ಚರ ಪರಾರಿ ಕುಟುಂಬದವರನ್ನು ಮುಂದಿಟ್ಟುಕೊಂಡು ಬ್ರಹ್ಮಕಲಶೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭ 4ನೇ ಸರಿ ಆಗುವಂಥ ಈ ಬ್ರಹ್ಮಕಲಶೋತ್ಸವ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯವರು ಈ ಸಾನ್ನಿಧ್ಯಕ್ಕೆ ಬಂದಿದ್ದಾರೆ. ಪತ್ರಿಕಾ ಮಾಧ್ಯಮದ ಎಲ್ಲರನ್ನೂ ನೆನಪಿಸ್ತಾ
ಸಚ್ಚನಮರದಲ್ಲಿ ಇರತಕ್ಕಂಥ ನಮ್ಮ ಹೊಸ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಗುಪ್ತೇಶ್ವರದಂಥ ಜಗದೀಶ್ ಶೆಟ್ಟರವರೇ, ಇರತಕ್ಕಂಥ ನಮ್ಮ ಶಿರುವ ಮಂಚಕಲ್ಲು ತಮ್ಮಣ್ಣವರೇ, ಇರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಾರ್ಥಿಸ್ತಾ, ಈಗ ನನ್ನ ತಿಳುವಳಿಕೆ ಪ್ರಕಾರವಾಗಿ ಈ ಗಾಂಧಾರಪುರ ಕ್ಷೇತ್ರದ ಹಿನ್ನೆಲೆಯನ್ನು ನಾನು ಹೆಚ್ಚು ನನಗೆ ತಿಳಿದಿಲ್ಲ. ಶ್ರೀಯುತ ಕೇಶವಂಚಂದ್ರವರು ಆರಾಧನಾ ಅರ್ಚಕರು ಹೇಳಿದ ಪ್ರಕಾರವಾಗಿ ಸಾಧಾರಣ ನನ್ನ ತಿಳಿಕೆ ಒಂದು 60 ವರ್ಷದಿಂದ ನನ್ನ ಪ್ರಕಾರವಾಗಿ ಹೇಳುವುದಿದ್ರೆ, ನನ್ನ ಹಿರಿಯರೊಟ್ಟಿಗೆ ಈ ಗಾಂಧಾರಪುರ ಕ್ಷೇತ್ರದಲ್ಲಿ ಬರುವಂಥ ಸಂದರ್ಭ ದಿವಂಗತ ನೀರು ಪೂಜಾರ್ತಿಯವರು ಈ ಸನ್ನಿಧಿಯಲ್ಲಿ ಹತ್ತಿರದ ಒಂದು ಮುಳಿಯಿಲ್ಲಿನ ಮನೆಯಲ್ಲಿ ಒಂದು ದೇವಿ ಶಕ್ತಿಯನ್ನು ಆರಾಧನೆ ಮಾಡತಕ್ಕಂಥ ಒಂದು ತಿಳುವಳಿಕೆ ನನಗೆ ನೆನಪಾಗುತ್ತದೆ. ಈ ಸಾನ್ನಿಧ್ಯಕ್ಕೆ ಎಷ್ಟೋ ಬೇರೆ ಬೇರೆ ಗ್ರಾಮದಿಂದ, ಪಾಲಕ್ಕ ಗ್ರಾಮದಿಂದ, ಕಡದಲ್ಲಿ ಗ್ರಾಮದಿಂದ, ಬೇರೆ ಬೇರೆ ಗ್ರಾಮದಿಂದ ಯಾತ್ರೆ ಭಕ್ತರು ಬಂದು ಹೋದಂಥ ನೆನಪು ನನಗೆ ಉಂಟು. ಮಾತ್ರ ಒಂದು ನೆನಪು ನನಗೆ ದಿವಂಗತ ನೀರು ಪೂಜಾರ್ತಿಯವರು ನಾಟಿ ವೈದ್ಯರು ಎಂಬ ಹಾಗೆ ಎಲ್ಲರ ಅಭಿಪ್ರಾಯ. ಯಾಕಂತ ಹೇಳಿದರೆ, ಯಾವ ಒಂದು ಸಮಸ್ಯೆ ಆರೋಗ್ಯದ ವಿಷಯವಾಗಿ ಇಲ್ಲಿ ನೀರು ಪೂಜಾರ್ತಿಯವರಲ್ಲಿ ಹೇಳಿದರೆ ಅವರು ಒಂದು ಗಿಡಮದ್ದನ್ನು ಕೊಟ್ಟರೆ ಅದು ಗುಣ ಆಗ್ತಿತ್ತಂತೆ. ಒಂದು ನನಗೆ ನೆನಪಾಗ್ತದೆ. ಹೇಳ್ತಾರೆ, ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನಾಗರ ಹಾವು ಮುಂಗುಸಿಯನ್ನು ಓಡಿಸಿಕೊಂಡು ಬರುವಾಗ ಅದಕ್ಕೆ ರಕ್ಷಣೆ ಕೊಟ್ಟವರು ನೀರು ಪೂಜಾರ್ತಿಯವರು ಎಂಬ ಹಾಗೆ ನನ್ನ ಹಿರಿಯರು ಹೇಳಿದ್ದು ನೆನಪಿಟ್ಟು, ಅದು ಒಂದು ಗಿಡವನ್ನು ಮುಟ್ಟಿದಾಗ ಅದರಿಂದ ಆತ್ಮಸ್ಪರ್ಶದಿಂದ ಆ ಗಿಡವನ್ನು, ಯಾವುದೇ ಒಂದು ಗಿಡವನ್ನು ಸ್ಪರ್ಶ ಮಾಡಿ ಅವರು ಒಂದು ಗಿಡಮೂಲಿಕೆ ಮದ್ದು ಕೊಟ್ಟರೆ ಅದು ಗುಣ ಆಗ್ತಿತ್ತಂತೆ. ನಾನು ನೋಡಿದಂಥ ವಿಷಯ. ಅದಕ್ಕಾಗಿ ನಾಟಿ ವೈದ್ಯರು ನೀರು ಪೂಜಾರ್ತಿ. ಮಾತ್ರವಲ್ಲ, ತುಳುವಿನಲ್ಲಿ ಪದ್ಧತಿ ಅಂತ ಹೇಳ್ತಾರೆ, ಗರ್ಭಿಣಿಯವರು ರಕ್ಷಣೆ ಬೇಕಾಗಿ ಸೂಲಗಿತ್ತಿ ಅಂತ ಒಂದು ಹೆಸರು ಅವರಿಗೆ ಉಂಟು. ಅವರನ್ನು ರಕ್ಷಣೆ ಮಾಡಿದವರು ನೀರು ಪೂಜಾರ್ತಿ ಅಂತ ಉಂಟು. ಮಾತ್ರವಲ್ಲ, ಈ ಕ್ಷೇತ್ರದಲ್ಲಿ ಕೇವಲ ಆದಿಶಕ್ತಿ ತೋರಿಸಿದ ಮಹಾದೇವಿಯ ಪ್ರಾರ್ಥನೆ ಮಾತ್ರ ಅಲ್ಲ, ನನ್ನ ತಿಳುವಳಿಕೆ ಪ್ರಕಾರವಾಗಿ ಇಲ್ಲಿ ಅನ್ನಪ್ಪ ಸ್ವಾಮಿಯ ದೇಗುಲವನ್ನು ನಿರ್ಮಿಸಿ ಅನ್ನಪ್ಪ ಸ್ವಾಮಿಯ ನೇಮೋತ್ಸವವನ್ನು ಆಚರಿಸಿತ್ತು. ಆ ಸಂದರ್ಭದಲ್ಲಿ ಈ ಗ್ರಾಮದವರು ಮಾತ್ರ ಅಲ್ಲ, ಬೇರೆ ಬೇರೆ ಗ್ರಾಮದವರು ಬಂದು ಸಮಾಧಾನ ಮಾಡ್ತಿದ್ರು. ಮಣಲಿನ ಚಪ್ಪರನ್ನು ಮಾಡೋದಕ್ಕೆ ಎಷ್ಟೋ ಜನರು ಬಂದು ಚಪ್ಪರ ಹಾಕ್ತಿದ್ರು. ಅನ್ನ ಸಂತರ್ಪಣೆಗೆ ಬೇಕಾದಂಥ ಸಲಹೆಯನ್ನು ಕೊಡ್ತಿದ್ರು. ಮಾತ್ರವಲ್ಲ, ಅನ್ನ ಸಂತರ್ಪಣೆಯ ದಿವಸ ಅದಕ್ಕೆ ಬೇಕಾದಂಥ ಪ್ರಯತ್ನ, ಅವರ ಅಡುಗೆ ಮಾಡುವುದಕ್ಕಾಗಲಿ ಪದಾರ್ಥ ಮಾಡುವುದಕ್ಕೆ ಕಳೆಯುವ ಕಲ್ಲಿನಿಂದ ಎಷ್ಟೋ ಮಂದಿ ಬಂದು ಇಲ್ಲಿ ಸಮಾಧಾನ ಮಾಡ್ತಿದ್ದರು. ಈ ಹತ್ತಿರದ ಮಕ್ಕಳಿಗೆ ಕಲಿಸಿದಂಥ ಶಿಕ್ಷಕರು ಎಲ್ಲ ಬಂದು ಇಲ್ಲಿ ಅನ್ನ ಸಂತರ್ಪಣೆಯನ್ನು ಬಂದು ಮಾಡ್ತಿದ್ರು. ಇದು ನೋಡಿದಂಥ ವಿಷಯ. ಮಾತ್ರವಲ್ಲ, ಬೇರೆ ಬೇರೆ ಗ್ರಾಮಗಳಿಂದ ಭಕ್ತಾದಿಗಳು ಬಂದು ಅವರ ಸಮಸ್ಯೆಯನ್ನು ನೆರವೇರಿಸಿಕೊಂಡು ಹೋಗ್ತಿದ್ರಂತೆ. ಈಗಲೂ ಅವರು ನೆನಪಿಸಿಕೊಂಡು ಬರೆದಿದ್ದಾರೆ. ಅಂತೂ ಈ ಗಾಂಧಾರಪುರ ಕ್ಷೇತ್ರ ಯಾವ ಅನಾದಿಯಲ್ಲಿ ನೆಲೆ ಉಂಟಂತ ನನಗೆ ಹೇಳುವುದಕ್ಕೆ ಅಸಾಧ್ಯ. ಅಂತೂ ಕ್ಷೇತ್ರ ಮಹಿಮೆ ಉಂಟು, ಅದನ್ನು ನಾನು ಒತ್ತಿ ಹೇಳ್ತಾ ಇದ್ದೇನೆ. ಬಲ್ಲವರು ಹೇಳ್ತಾರೆ, ಈ ಗಾಂಧಾರಪುರ ಅಂದರೆ ಮೊತ್ತ